ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ನೈಸ್ ಯೋಜನೆ ಸಂಬಂಧಪಟ್ಟಾಗೆ ಕ್ಯಾಬಿನೆಟ್ ಸಬ್ ಕಮಿಟಿಯನ್ನು ಮಾಡಿದ್ದಾರೆ. ಅದಕ್ಕೆ ನನ್ನನ್ನೇ ಚೇರ್ಮನ್ ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ಈಗಾಗಲೇ 4-5 ಸಭೆಗಳನ್ನು ಮಾಡಿದ್ದೇವೆ. ನೈಸ್ ಯೋಜನೆಯಲ್ಲಿ ಅನೇಕ ನ್ಯೂನತೆಗಳಿದ್ದಾವೆ. ಫ್ರೇಮ್ವರ್ಕ್ ಅಗ್ರಿಮೆಂಟನ್ನು ಮಾಡಿರ್ತಕ್ಕಂಥ ಉದ್ದೇಶ ಈ ಯೋಜನೆ ಒಂದು ಸಿಸ್ಟಮ್ಯಾಟಿಕ್ ಆಗಿ ಪಾರದರ್ಶಕವಾಗಿ ನಡಿಬೇಕು ಅಂತ ಮಾಡಿದ್ದಾರೆ. ಬಹುಶಃ ಕಾಲ ಹೋದಂಗೆಲ್ಲ ಅದನ್ನು ಬದಲಾಯಿಸ್ತಕ್ಕಂಥ ಅಥವಾ ವೈಲೇಟ್ ಮಾಡ್ತಕ್ಕಂಥ ಪ್ರಕ್ರಿಯೆಗಳು ನಡೆದು ಬಿಟ್ಟಿದ್ದಾವೆ. ಹಾಗಾಗಿ ನಾವು ಕೊಟ್ಟಂಥ ಜಮೀನುಗಳಿರ್ಬೋದು ಅಥವಾ ಪ್ರಾಜೆಕ್ಟ್ನಲ್ಲಿ ಬದಲಾವಣೆಗಳನ್ನು ಮಾಡಿಕೊಳ್ತಕ್ಕಂಥದ್ದು ಇರ್ಬೋದು, ಟೌನ್ಶಿಪ್ಗಳು, ಆಮೇಲೆ ಇದು ಕನ್ಸೆಷನ್ ಅಗ್ರಿಮೆಂಟ್ಗಳು, ಟೋಲ್ ಅಗ್ರಿಮೆಂಟ್ಗಳು, ಇವೆಲ್ಲವನ್ನು ಕೂಡ ಒಂದು ಕಾಂಪ್ರಹೆನ್ಸಿವ್ ಆಗಿ ನೋಡಿ ಸರ್ಕಾರಕ್ಕೆ ಸಚಿವ ಸಮಿತಿಗೆ ಕೊಡಬೇಕು ಅಂತೇಳಿ ಮಾಡಿದ್ದಾರೆ. ಇದು ಒಂದು ದಿನದಲ್ಲಿ ಮುಗಿಯುವಂಥದ್ದಲ್ಲ. ಇವತ್ತು ಕೂಡ ಅದರಲ್ಲಿ ಎ ಸೆಕ್ಷನ್ನು, ಬಿ ಸೆಕ್ಷನ್, ಸಿ ಸೆಕ್ಷನ್ ಅಂತ ಮಾಡಿದ್ದಾರೆ. ಎ ಸೆಕ್ಷನ್ನು ಬೆಂಗಳೂರಿಗೆ ಹತ್ತಿರ ಇರ್ತಕ್ಕಂಥದ್ದು, ಪೆರಿಫರಲ್ ರಿಂಗ್ ರೋಡು ಇರ್ಬೋದು, ಲಿಂಕ್ ರೋಡ್ ಇರ್ಬೋದು, ಬಿಡದಿವರೆಗೂ ಅದನ್ನು ತೆಗೆದುಕೊಂಡು ಹೋಗಿ ಬಿಡದಿಯಲ್ಲಿ ಒಂದು ಕಾರ್ಪೊರೇಟ್ ಟೌನ್ಶಿಪ್ ಮಾಡ್ತಕ್ಕಂಥದ್ದು ಇರ್ಬೋದು. ಇದೆಲ್ಲವನ್ನು ಕೂಡ ಪ್ರಾಜೆಕ್ಟಲ್ಲಿ ತಂದಿದ್ದಾರೆ. ಎ ಸೆಕ್ಷನ್ನಲ್ಲಿ 41 ಕಿಲೋಮೀಟ್ರ್ ಈಗಾಗಲೇ ಕಂಪ್ಲೀಟ್ ಆಗಿದೆ. ಲಿಂಕ್ ರೋಡಲ್ಲಿ 9 ಕಿಲೋಮೀಟ್ರಿಗೆ 5 ಕಿಲೋಮೀಟ್ರ್ ಮಾತ್ರ ಆಗಿದೆ. ಹೆಚ್ಚು ಕಡಿಮೆ 300ಕ್ಕೂ ಹೆಚ್ಚು ಲಿಟಿಗೇಷನ್ಸ್ ಇದ್ದಾವೆ. ಹೈಕೋರ್ಟ್ನಲ್ಲಿದ್ದಾವೆ, ಸುಪ್ರೀಂ ಕೋರ್ಟ್ನಲ್ಲೂ ಇದ್ದಾವೆ. ಹೈಕೋರ್ಟಲ್ಲಿ 100ಕ್ಕೂ ಹೆಚ್ಚು ಹೈಕೋರ್ಟ್ನಲ್ಲಿದ್ದಾವೆ. ಸುಮಾರು ಕೇಸಸ್ಸು ಸುಪ್ರೀಂ ಕೋರ್ಟಲ್ಲಿದ್ದಾವೆ. ಮೊನ್ನೆ 300ಕ್ಕೂ ಹೆಚ್ಚಿದ್ದನ್ನು ಒಂದು 80 ಕೇಸಸ್ಸನ್ನು ಈಗ ಕಡಿಮೆ ಮಾಡಿದ್ದೀವಿ. ಅಂದರೆ ಸಣ್ಣ ಪುಟ್ಟ ಲಿಟಿಗೇಷನ್ಸ್ನೆಲ್ಲ ರಿಸಾಲ್ವ್ ಮಾಡ್ತಕ್ಕಂಥವು, ಯಾವ ಸರ್ಕಾರದ ಹಂತದಲ್ಲಿದ್ದಂಥವನ್ನೆಲ್ಲ ತೆಗೆದುಹಾಕಿ ಅದನ್ನು ಕಮ್ಮಿ ಮಾಡಿದ್ದೀವಿ. ಈಗ ಪ್ರತಿಯೊಂದು ಕೇಸನ್ನು ಎಕ್ಸಾಮಿನ್ ಮಾಡಬೇಕು. ಪ್ರತಿಯೊಂದು ಕೇಸನ್ನಲ್ಲೂ ಕೂಡ ಅದನ್ನು ಸಾಲ್ವ್ ಮಾಡೋದಕ್ಕೆ ಏನು ಮಾಡಬೇಕು ಅನ್ನೋದನ್ನು ಚರ್ಚೆ ಮಾಡಿದ್ದೇವೆ. ಲೀಗಲ್ ಟೀಮು, ಸ್ಟ್ರಾಂಗ್ ಲೀಗಲ್ ಟೀಮನ್ನು ಕೂಡ ಈಗಾಗಲೇ ನಾವು ಅಪಾಯಿಂಟ್ ಮಾಡಿಕೊಂಡಿದ್ದೀವಿ. ನಡೀತಾ ಇದೆ. ಆದಷ್ಟು ಶೀಘ್ರವಾಗಿ ಇದನ್ನು ಬಗೆಹರಿಸಬೇಕು ಅಂತೇಳಿ ಸಮಿತಿಗೆ ಮನಸ್ಸಿದೆ. ಆದರೆ ಭಾಳ ಲಿಟಿಗೇಷನ್ಸ್ ಇರೋದರಿಂದ ಈಗ ಜಮೀನುಗಳನ್ನು ಎಷ್ಟು ಸರ್ವೆ ನಂಬರಲ್ಲಿ ಕೊಟ್ಟಿದ್ದಾರೆ, ಆ ಸರ್ವೆ ನಂಬರ್ ಯಾವುದು, ಅಧಿಕೃತವಾಗಿ ಆಗಿದೆಯಾ, ಅಗ್ರಿಮೆಂಟ್ ಆಗಿದೆಯಾ, ಸೇಲ್ ಅಗ್ರಿಮೆಂಟ್ ಆಗಿದೆಯಾ, ಇದೆಲ್ಲವೂ ಕೂಡ ಭಾಳ ಒಂದು ಕಾಂಪ್ಲಿಕೇಟ್ ಮಾಡಿ ಇಟ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಈ ಸಮಿತಿ ಭಾಳ ಜವಾಬ್ದಾರಿಯುತವಾಗಿ ನಾವು ಕೆಲಸ ಮಾಡಿ ಬಗೆಹರಿಸಬೇಕು ಅಂತ ಹೊರಟಿದೆ. ಅದು ಇದರಲ್ಲಿ ಬರುತ್ತೆ. ಫ್ರೇಮ್ವರ್ಕ್ ಅಗ್ರಿಮೆಂಟಲ್ಲಿ ಇಲ್ಲ. ಔಟ್ಸೈಡ್ ದಿ ಫ್ರೇಮ್ವರ್ಕ್ ಅಗ್ರಿಮೆಂಟಲ್ಲಿ ಒಂದು ರೀತಿಯ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ನೈಸ್ನವರು ಅವರಿಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನು ಎಕ್ಸಾಮಿನ್ ಮಾಡ್ತೀವಿ. ಮುಟ್ಗೋಲು ಹಾಕೋದು ಒಂದು ತೀರ್ಮಾನ ಆಗೋಗ್ಬಿಡ್ಬೋದಾಗಿತ್ತಲ್ಲ. ಇಷ್ಟೆಲ್ಲ ಯಾತಕ್ಕೆ ಕ್ಯಾಬಿನೆಟ್ ಸಬ್ ಕಮಿಟಿಗಳು ಮಾಡಿ, ಆ ಸಬ್ ಕಮಿಟಿಯಿಂದ ಚರ್ಚೆಗಳು ಮಾಡಿ ಇದನ್ನು ಬಗೆಹರಿಸಿ ಆ ಪ್ರಾಜೆಕ್ಟನ್ನು ಕಂಪ್ಲೀಟ್ ಮಾಡೋದಕ್ಕೆ ಯಾವ ರೀತಿಯಲ್ಲಿ ಮಾಡಬೇಕು, ಅದಕ್ಕಾಗಿ ಸರ್ಕಾರ ಮುಖ್ಯಮಂತ್ರಿಗಳು ಅದನ್ನು ಸಬ್ ಕಮಿಟಿಯನ್ನು ಮಾಡಿದ್ದಾರೆ. ಒಂದು ವೇಳೆ ಮುಟ್ಗೋಲು ಹಾಕ್ಕೊಳ್ಬೇಕು ಅಂತ ಹೇಳೋದಾದರೆ ಇಷ್ಟೊತ್ತಿಗೆ ಹಾಕ್ಕೊಂಡು ಸರ್ಕಾರ ತೀರ್ಮಾನ ಮಾಡಿ ಅಲ್ಲಿಗೆ ಒಂದು
ಫೈನಾಲಿಟಿಗೆ ಮಾಡ್ಬೋದಾಗಿತ್ತು. ಈಗ ಶುಕ್ರವಾರ ಮತ್ತು ಶನಿವಾರ ರಾಜಸ್ಥಾನದಲ್ಲಿ ಈಗ ಫಾರಿನರ್ಸ್ ಆ್ಯಕ್ಟ್ ಉಲ್ಲಂಘನೆ ಆಗುತ್ತೆ ಮತ್ತು ವೀಸಾ ನಿಯಮಗಳು ಕೂಡ ಉಲ್ಲಂಘನೆ ಆಗುತ್ತದೆ. ಯಾಕೆಂತಂದರೆ ಯಾರು ಕೂಡ ಫಾರಿನರ್ಸ್ ಆ್ಯಕ್ಟ್ ಈ ವೀಸಾ ಮೇಲೆ ಬಂದಂಥವ್ರಿಗೆ ಧಾರ್ಮಿಕ ಕಾರ್ಯಕ್ರಮ ಭಾಗಿಯಾಗೋದಕ್ಕೆ ಅವಕಾಶ ಇರೋದಿಲ್ಲ. ಇದು ಅದು ಕೂಡ ಧರ್ಮ ಪ್ರಚಾರ ಮಾಡೋಕ್ಕೆ ಅವಕಾಶ ಇರೋದಿಲ್ಲ. ಇದಕ್ಕೆ CM ಕೂಡ ಈ ಕಾರ್ಯಕ್ರಮ ವೇದಿಕೆ ಹಂಚ್ಕೊಳ್ತಾ ಇದ್ದಾರೆ. ಸೊ ಇದು ವೈಲೇಷನ್. ನಾವು ಈಗಾಗಲೇ ಪೊಲೀಸ್ ಇಲಾಖೆ ವತಿಯಿಂದ ಯಾರು ಆರ್ಗನೈಸರ್ಸ್ ಇದ್ದಾರೆ, ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋರು ಯಾರಿದ್ದಾರೆ ಅವರಿಗೆ ಗಮನಕ್ಕೆ ತಂದಿದ್ದೇವೆ. ಫಾರಿನರ್ಸು ಬಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪ್ರಚಾರ ಮಾಡೋದಕ್ಕಾಗಲಿ ಅಥವಾ ಭಾಗವಹಿಸೋದಕ್ಕಾಗಲಿ ನಮ್ಮ ದೇಶದ ಕಾನೂನಿನಲ್ಲಿ ಅವಕಾಶ ಇಲ್ಲ. ಆದ್ದರಿಂದ ನೀವು ರಿಸ್ಟ್ರೈಂಟ್ ಮಾಡ್ಕೊಳ್ಳಿ ಅಂತ ಇದನ್ನು ನಾವು ಈಗಾಗಲೇ ಗಮನಕ್ಕೆ ತಂದಿದ್ದೇವೆ. ಭಾಗಿಯಾಗಿದ್ದಾರೆ. ಹಾಗಾಗಿ ವೇದಿಕೆ ಕೂಡ ಅಲ್ಲಿ ಸರ್ಕಾರ ಕೂಡ ಅಲ್ಲ, ಇನ್ನೂ ಫೈನಲ್ ಮಾಡ್ಕೋಬೇಕಲ್ಲ. ಯಾರು ಕೊಟ್ಟಿದ್ದಾರೆ? ಆರ್ಗನೈಸರ್ಸ್ ಕರೆದಿರ್ಬೋದು. ಅವರು ಆರ್ಗನೈಸರ್ಸ್ ಕರೆದಿರ್ತಾರೆ. ಆರ್ಗನೈಸರ್ಸಿಗೆ ನಾವು ಹೇಳಿದ್ದೀವಲ್ಲ, ನೀವು ಕರಿಬೇಡಿ, ನೀವು ಅದು ಉಲ್ಲಂಘನೆ ಆಗುತ್ತೆ ಅಂತೇಳಿ ಅವ್ರಿಗೆ ತಿಳಿಸಿದ್ದೀವಿ. ಅಲ್ಲ, ಅದನ್ನು ನಾವು ಹೇಳಿದ್ದೀವಿ. FRR ಅಂತ ನಮ್ಮಲ್ಲಿದೆ, ಅವ್ರು ಮಾನಿಟರ್ ಮಾಡ್ತಾರೆ. ಅದನ್ನು ನಾವು ಅವ್ರಿಗೆ ತಿಳಿಸಿದ್ದೇವೆ. ಆಮೇಲೆ ಅದನ್ನು ಯೋಚನೆ ಮಾಡೋಣ. ಈಗ ನಾವು ಹೇಳಿದ್ದೀವಲ್ಲ, ನಾವು ಹೇಳಿದ್ದನ್ನು ಅವ್ರು ಕೇಳಿದ್ರೆ ಆಯ್ತಲ್ಲ. ವೈಲೇಟ್ ಮಾಡಿದಾಗ ತಾನೇ ನೀವು ಹೇಳೋ ಪ್ರಶ್ನೆ ಬರೋದು. ಸ್ವಾಭಾವಿಕವಾಗಿ ಮಾಡೇ ಮಾಡ್ತಾರೆ. CM DCM ಭಾಗವಹಿಸುವ ಕಾರ್ಯಕ್ರಮದಲ್ಲಿ ಈ ನಿಯಮಗಳು ಯಾವುದೋ ಉಲ್ಲಂಘನೆ ಆಗಬಾರ್ದು, ಸರ್ಕಾರ ಅವಕಾಶ ಕೊಡಬಾರದು ಅಂತಕ್ಕಂಥ ಕೂಗು ಆಸ್ ಅಪೋಸಿಷನ್ ಕಡೆಯಿಂದ ಕೂಡ ವ್ಯಕ್ತವಾಗ್ತಾ ಇದೆ. ಇಲ್ಲ, ಅಪೋಸಿಷನ್ನವ್ರಿಗೆ ಏನು ಜವಾಬ್ದಾರಿ ಇದೋ ನಮಗೆ ಹತ್ರ ಜವಾಬ್ದಾರಿ. ನಾವು ಸರ್ಕಾರದ ವತಿಯಿಂದ ಆರ್ಗನೈಸರ್ಸ್ಗೆ ಹೇಳಿದ್ದೀವಿ, ಈ ರೀತಿ ನೀವು ಯಾರನ್ನೋ ಹೊರಗಡೆಯಿಂದ ಕರಿಬೇಡಿ. ಭಾಷಣಕ್ಕಷ್ಟೇ ಅಲ್ಲ, ಅವ್ರು ಅಲ್ಲಿ ಉಪಸ್ಥಿತಿನೂ ಇರಬಾರ್ದು. ಆ ರೀತಿ ಎಲ್ಲ ಹೇಳಿದೆ. ಸರ್, ಇನ್ನೊಂದು ಧರ್ಮಸ್ಥಳ SIT ನಲ್ಲಿ ಇದ್ದಂತಹ ಆರೋಪಿಗಳನ್ನು ಕೂಡ ವಿಚಾರಣೆ ಮಾಡ್ತಾ ಇದ್ದಾರೆ. ಮತ್ತೇನಾದ್ರು ಸೌಜನ್ಯ ಕೇಸ್ನ ನೀವು ರೀಓಪನ್ ಮಾಡೋ ಥರದ್ದು ಏನಾದರೂ? ಅವರು ಯಾವ ಉದ್ದೇಶದಲ್ಲಿ, ಯಾವ ಲಿಂಕಿಂದ ಅದನ್ನು ತನಿಖೆ ಮಾಡ್ತಾರೆ ಅದನ್ನು ನನಗೂ ಕೂಡ ಗೊತ್ತಿಲ್ಲ. ಯಾಕೆಂದರೆ ನಾವು ಎಲ್ಲವನ್ನು ಕೂಡ ನಾವು ತಿಳ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ರಿಪೋರ್ಟ್ ಕೊಡೋವರಿಗೆ ಅವ್ರಿಗೇನು ಲಿಂಕ್ ಸಿಕ್ಕಿರ್ಬೋದು ಗೊತ್ತಿಲ್ಲ. ಆ ಲಿಂಕಿನಿಂದ ಕರ್ಕೊಂಡಿರ್ತಾರೆ. ಉದಯ್ ಜೈನ್ ಮತ್ತೆ ಧೀರಜ್ ಅನ್ನುವಂಥವ್ರನ್ನ ಈ ಹಿಂದೆ ಆರೋಪಿಗಳಾಗಿದ್ದಂಥವ್ರನ್ನ ಕರೆದು ವಿಚಾರಣೆಯನ್ನು ಯಾವ ಆ್ಯಂಗಲ್ನಲ್ಲಿ ಕರೆದಿದ್ದಾರೆ ಅಂತ ಗೊತ್ತಿಲ್ಲ. ಈ ಒಂದು ಏನು ತನಿಖೆ ನಡೀತಾ ಇದೆ ಇದರಲ್ಲಿ ಏನಾದರೂ ಲಿಂಕ್ ಅವರಿಗೆ ಸಿಕ್ಕಿರ್ಬೋದು ಅಂತ ನನಗೆ ಅನ್ಸುತ್ತೆ. ಅದರಿಂದ ಕರೆದಿರ್ತಾರೆ. ಅಂದ್ರೆ ಸೌಜನ್ಯ ಪ್ರಕರಣಕ್ಕೂ ಇದಕ್ಕೂ ಏನಾದ್ರು ಗೊತ್ತಿಲ್ಲ, ಅದನ್ನು ಹೇಳಕ್ಕಾಗಲ್ಲ. ಸರ್ಕಾರದಿಂದ ಆ ಥರದ್ದೇನು ಇದೆಯಲ್ಲ? ಸರ್ಕಾರ ತೀರ್ಮಾನ ಮಾಡೋದಿಲ್ಲ. ತನಿಖೆ ಮಾಡ್ತಕ್ಕಂಥ SITನವ್ರು ತೀರ್ಮಾನ ಮಾಡ್ತಾರೆ. ಶಾಸಕ ಬಾಲಕೃಷ್ಣ ಅವರು ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ. ಅಲ್ಲ ರೀ, ನೀವು ಏನೋ ಪ್ರಶ್ನೆಗಳು ಕೇಳಬೇಕಾದ್ರೆ ನೀವು ನನಗೆ ಗೊತ್ತಿಲ್ದಿರೋದನ್ನೇ ಕೇಳ್ತೀವಿ. ನೀವೇ ಹೇಳಿದ್ರೆ ಗೊತ್ತಿಲ್ಲ. ಮತ್ತೆ Cabinet has constituted a cabinet subcommittee to look into the affairs of the project taken up by the NICE company. This is started in 2008 and still going on. Still there is no clarity. Only 42 kilometers of the peripheral road has been completed. The link road, there is a township. Throughout from here to Mysore, there are more than 2 or 3 townships. All these have to be completed. Land acquisition has taken place. Land has been handed over to the NICE company. NICE company, violated the framework agreement several times.
They're blaming government for not handing over the land and so on. All these issues have to be examined by a cabinet subcommittee, and we are periodically conducting meetings so that this whole entire thing has to be resolved. We are doing today also. We had a meeting. Every aspect of the entire project, according to the framework agreement, has been examined, and we are still continue to look into all these affairs. Today also we had discussions on various aspects. The lands which have been handed over to NICE company, how they have they used completely or they have not used completely, toll collections, how much they have collected, all these issues are there. So we are examining each one of the aspects. ED has started probe in They have not asked. They have not asked. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.